शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। एकदन्तं शूर्पकर्णं गजवक्त्रं चतुर्भुजं पाशाङ्कुशधरं देवं ध्यायेत् सिद्धिविनायकम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परं ब्रह्म तस्मै श्रीगुरवे नमः। मनोजवं मरुततुल्यवेगं जितेन्द्रियं बुद्धिमतां वरिष्ठं पातात्मजं वानरयोतमुख्यं श्रीरामदूतं शिरसा नमामि। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತ. ಎಲ್ಲರಿಗೆ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಪರಮೇಶ್ವರನ ವಿವಿಧ ವೇಷಭೂಷಣಗಳ ಹಿನ್ನೆಲೆಯನ್ನು ಚರ್ಚೆ ಮಾಡುತ್ತಾ ರುಂಡಮಾಲಾಧರನಾದ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ವಿ. ಪರಮೇಶ್ವರ ಅತ್ಯಂತ ಆದಿ, ಎಲ್ಲರಿಗೂ ಮೊದಲಿದ್ದವ ಅಂತ ಶಿವಪುರಾಣ ಹೇಳುವಂಥ ವಿಚಾರ. ಈ ಪರಮೇಶ್ವರ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಆ ಬ್ರಹ್ಮನ ಪೂರ್ಣ ಆಯುಷ್ಯು ಆದ ಮೇಲೆ ಅವನಿಗೆ ಮೊದಲು ಸೃಷ್ಟಿಯ ಕಾರ್ಯಕ್ಕಾಗಿ ಶಕ್ತಿಯನ್ನು ಕೊಟ್ಟಿರ್ತಾನೆ. ಅವನು ಅಷ್ಟು ದೀರ್ಘಕಾಲ ಸೃಷ್ಟಿಯನ್ನು ಮಾಡಿ ಕೊನೆಗೆ ಆ ಕಲ್ಪದ ಅಂತ್ಯದಲ್ಲಿ ಅವನ ಆಯುಷ್ಯು ಮುಗಿಯುವಾಗ ಅವನ ತಲೆ ಬಿದ್ದು ಹೋಗುತ್ತೆ. ಈ ಬ್ರಹ್ಮನ ಆಯುಷ್ಯು ಏನು ಅನ್ನುವಂಥದ್ದು ನಮಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲದೇ ಇದ್ರೂ ಕೆಲವೊಂದು ಭಾಗದಲ್ಲಿ ಅದರ ವಿವರಣೆ ಸಿಗುತ್ತೆ. ರಾಘವಾಂಕ ಹೀಗೆ ಹೇಳ್ತಾನೆ: ಧರೆಯೊಳು ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದೊಡೆ ಅಜಗೆ ಒಂದು ದಿನಂ ಅಂತ. ಈ ಚತುರ್ಯುಗಗಳು ಅಂತ ಏನಿದೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಹಾಗೂ ಕಲಿ ಅನ್ನುವಂಥ ಯಾವ 4 ಯುಗಗಳಿದೆ, ಈ 4 ಯುಗಗಳ ಒಟ್ಟು ಮೊತ್ತ ಎಷ್ಟಪ್ಪ ಅಂದರೆ 43,20,000 ವರ್ಷಗಳು ಅಂತ ಒಂದು ಚತುರ್ಯುಗದ ಅವಧಿ. ಇಂತಹ ಚತುರ್ಯುಗದ ಒಂದು ಅವಧಿ ಇಷ್ಟು ಆದರೆ ಈ ಅವಧಿ ಮರಳಿ 1000 ಬಾರಿ ಬಂದೊಡೆ ಅಜಗೆ ಒಂದು ದಿನಂ ಅಂತ. ಆ ಒಂದು ದಿನ 30 ಮಾಸ, ಆ ಮಾಸ 12 ಒಂದು ವರುಷ, ಆ ಒಂದು ವರ್ಷ 100 ಬ್ರಹ್ಮನ ಪರಮಾಯು ಅಂತ. ಅಂದರೆ ಅಷ್ಟು ದೀರ್ಘಕಾಲ ಸ್ವಾಮಿ, ಅಷ್ಟು ದೀರ್ಘಕಾಲದಂತಹ ಆಯುಷ್ಯನ್ನ ಬ್ರಹ್ಮದೇವ ಹೊಂದಿದ್ದಾನೆ. ಅಷ್ಟು ವರ್ಷ ಆಗುತ್ತಿದ್ದ ಹಾಗೆ ಆ ಬ್ರಹ್ಮ ಬಿದ್ದೋಗ್ತಾನೆ, ಇನ್ನೊಬ್ಬ ಬ್ರಹ್ಮನನ್ನ ಪರಮೇಶ್ವರ ಸೃಷ್ಟಿ ಮಾಡ್ತಾನೆ. ಆ ಬಿದ್ದು ಹೋಗುವಾಗ ಪರಮೇಶ್ವರ ಅತ್ಯಂತ ಕರುಣೆಯಿಂದ ನೋಡ್ತಾನಂತೆ. ಅಯ್ಯೋ, ಇಷ್ಟು ವರ್ಷಗಳ ಕಾಲ ಇಷ್ಟು ಸತತವಾಗಿ ಶ್ರಮೆಯಿಂದ ಸೃಷ್ಟಿಯ ಕಾರ್ಯವನ್ನ ಬಹಳ ನಿಯಮಬದ್ಧವಾಗಿ ಮಾಡಿಕೊಂಡು ಬಂದಿದ್ದಾನೆ ಇವನ ತಲೆ ಬಿದ್ದು ಹೋಗ್ತಾ ಇದೆಯಲ್ಲ, ಈ ಸ್ಮಶಾನದಲ್ಲಿ ಬಿದ್ದು ಹೋಗ್ತಾ ಇದೆಯಲ್ಲ, ಅನ್ಯಾಯವಾಗಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಅವನ ಮೇಲಿನ ಕರುಣೆಯಿಂದ ಆ ಗುರುತಿಗಾಗಿ ಆ ಬ್ರಹ್ಮನ ತಲೆಯನ್ನ ತನ್ನಲ್ಲಿ ಮಾಲೆಯನ್ನಾಗಿ ಮಾಡಿ ಅದನ್ನ ಧಾರಣೆ ಮಾಡಿಕೊಳ್ತಾನಂತೆ. ಅದನ್ನೇ ಶಂಕರಾಚಾರ್ಯರು ತಮ್ಮ ಸ್ತುತಿಯಲ್ಲಿ ಹೇಳ್ತಾರೆ: ಬ್ರಹ್ಮಮಸ್ತ ಕಾವಲಿ ನಿಬದ್ಧತೆ ನಮಃ ಶಿವಾಯ. ಅಂತಹ ಎಷ್ಟೋ ಬ್ರಹ್ಮರು ಬಿದ್ದು ಹೋದರು, ಆ ಎಲ್ಲ ಬ್ರಹ್ಮರ ತಲೆಯ ಗುರುತನ್ನ ಬುರುಡೆಯಾಗಿ ತನ್ನ ರುಂಡಮಾಲೆಯಾಗಿ ಧಾರಣೆ ಮಾಡಿಕೊಂಡು ಶೋಭಿಸ್ತಾ ಇದ್ದಾನೆ ಪರಮೇಶ್ವರ. ಅಂದರೆ ಪರಮೇಶ್ವರ ಅಷ್ಟು ದೀರ್ಘಾಯು ಅಂತ, ಅಷ್ಟು ಪುರಾತನನಾದ ಸನಾತನನಾದ ದೈವ ಅನ್ನುವಂಥದ್ದು ವಿಚಾರ. ಈ ರುಂಡಮಾಲೆಯಾದ ಮೇಲೆ ಶಿವ ಹುಲಿಯ ಚರ್ಮವನ್ನು ಹೊದ್ದಿದ್ದಾನಂತೆ, ವ್ಯಾಘ್ರ ಚರ್ಮವನ್ನು ಹೊದ್ದಿದ್ದಾನೆ, ಮತ್ತೆ ಕರದೊಳಗೆ ಮೃಗಪಾಣಿಯಾಗಿದ್ದಾನೆ. ಇವೆರಡು ಒಂದೇ ಸಂದರ್ಭ ಅಂತ. ಹಿಂದೆ ದಾರುಕಾವನದಲ್ಲಿ ಅನೇಕ ಋಷಿಗಳು ಲೋಕ ಕಲ್ಯಾಣಾರ್ಥಕವಾಗಿ ಯಜ್ಞವೊಂದನ್ನು ಮಾಡ್ತಾ ಇದ್ರು. ಆ ಯಜ್ಞಕ್ಕೆ ರಾಕ್ಷಸರು ಅನೇಕ ವಿಧದಲ್ಲಿ ತಾಪತ್ರಯವನ್ನು ಕೊಡ್ತಾ ಇದ್ರು.
ಹೊರಗಡೆಯಿಂದ ತಾಪತ್ರಯವನ್ನು ಕೊಡುತ್ತಿದ್ದಂತಹ ರಾಕ್ಷಸರು ಅದೊಂದು ದಿನ ಏನಾಗಿದೆ, ಪೂರ್ಣಾಹುತಿಯ ಸಂದರ್ಭದಲ್ಲಿ ಆ ಯಜ್ಞದ ಕೊನೆಯ ಹಂತಕ್ಕೆ ಆ ಯಜ್ಞಕುಂಡದ ಜ್ವಾಲೆಯಿಂದಲೇ ಹೊರಗಡೆ ಬಂದಿದ್ದಾರೆ. ಹೇಗೆ ಬಂದಿದ್ದಾರೆ ಅಂದರೆ ಜಿಂಕೆಯ ರೂಪದಲ್ಲಿ ಬಂದಿದ್ದಾನೆ. ರಾಕ್ಷಸರು ಜಿಂಕೆಯ ರೂಪದಲ್ಲಿ ಬಂದು ಅಲ್ಲಿರುವವರನ್ನೆಲ್ಲ ಸದಬಡದು ತಿಂದು ಹಾಕ್ತಾ ಇದೆಯಂತೆ. ಆಗ ಋಷಿಗಳೆಲ್ಲ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡಿದರಂತೆ. ಆ ಪರಮೇಶ್ವರ ತಕ್ಷಣದಲ್ಲಿ ಬಂದು ಋಷಿಗಳ ಮೊರೆಯನ್ನು ಕೇಳಿ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಚಂಚಲವಾದಂತಹ ಜಿಂಕೆಯನ್ನು ಹೊಡೆದು ಅದನ್ನು ತನ್ನ ಕೈಯಲ್ಲಿ ಧಾರಣೆ ಮಾಡಿಕೊಂಡನಂತೆ. ಆಗ ಮೃಗಪಾಣಿಯಾದ ಅಂತ. ಮತ್ತೊಬ್ಬ ರಾಕ್ಷಸ ಈ ಶಿವನನ್ನು ನಾನು ಮರ್ದನ ಮಾಡ್ತೀನಿ ಅಂತ ಹೇಳಿ ದುರಹಂಕಾರದಿಂದ ವ್ಯಾಘ್ರರೂಪನಾಗಿ ಎಗರಿದ. ಆ ವ್ಯಾಘ್ರನನ್ನು ಮರ್ದನ ಮಾಡಿ ಅದರ ಚರ್ಮವನ್ನು ಹೊದ್ದಿಕೊಂಡನಂತೆ ಶಲ್ಯೆಯಾಗಿ. ಆದ್ದರಿಂದ ಅವನನ್ನು ವ್ಯಾಘ್ರ ಚರ್ಮಾಂಬರದ ಅನ್ನುವಂಥ ಹೆಸರು ಮತ್ತು ಮೃಗಪಾಣಿ ಅನ್ನುವಂಥ ಹೆಸರು ಆ ಪರಮೇಶ್ವರನಿಗೆ ಸಂದಾಯವಾಗುತ್ತೆ. ಇನ್ನು ಅವನನ್ನು ಗಜಚರ್ಮಾಂಬರಧಾರಿ ಅಂತ ಹೇಳಿ ವರ್ಣನೆ ಮಾಡುತ್ತಾರೆ. ಹಿಂದೆ ಗಜಾಸುರ ಅನ್ನುವಂಥ ಒಬ್ಬ ರಾಕ್ಷಸ. ಈ ರಾಕ್ಷಸನದ್ದು ಮಹಾ ಹಾವಳಿ ಆಯಿತು. ದೇವತೆಗಳನ್ನೆಲ್ಲ ಬಾಧೆ ಮಾಡದ, ಋಷಿಗಳನ್ನೆಲ್ಲ ತೊಂದರೆ ಕೊಟ್ಟ, ಧರ್ಮದ ಕಾರ್ಯ ಯಾವುದೂ ಆಗಬಾರದು ಅನ್ನುವಂಥದ್ದನ್ನು ನೋಡಿಕೊಂಡ. ಕೊನೆಗೆ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಕಾಶಿ ಕ್ಷೇತ್ರಕ್ಕೆ ಬಂದು ಆ ಕಾಶಿ ನಗರವನ್ನೇ ಹಾಳು ಮಾಡುವ ಪ್ರಯತ್ನ ಮಾಡಿದ. ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಕ್ಷೇತ್ರ ಈ ಕಾಶಿ ಕ್ಷೇತ್ರ. ಈ ಕಾಶಿ ಕ್ಷೇತ್ರವನ್ನೇ ಹಾಳು ಮಾಡಿದರೆ ಶಿವ ಬರ್ತಾನೆ ಅಂತ ಹೇಳಿ ಆ ಶಿವನ ಜೊತೆ ಯುದ್ಧ ಮಾಡಬೇಕೋ ಅಥವಾ ಭಕ್ತಿಯೋ ಈ ಎರಡೂ ಗೊತ್ತಾಗದ ಅತಂತ್ರ ಸ್ಥಿತಿಯಲ್ಲಿ ಅವನು ಕಾಶಿನಗರವನ್ನು ಹಾಳು ಮಾಡಿದ. ಆ ಕಾಶಿನಗರ ಹಾಳಾಗುತ್ತಿರುವುದನ್ನು ಕಂಡ ಶಿವ ಉಗ್ರನಾಗಿ ಬಂದು ಆ ತನ್ನ ಶೂಲದಿಂದ ಅವನನ್ನು ತಿವಿದು ಪಕ್ಕದಲ್ಲಿ ನೆಟ್ಟು ಮತ್ತೆ ಧ್ಯಾನಸ್ಥನಾಗಿ ಕೂತ. ಅವನು ಸಾಯಲಿಲ್ಲ. ಸಾಯುವ ಸ್ಥಿತಿ ಹತ್ತರಕ್ಕೆ ಬಂತು. ಒದ್ದಾಡ್ತಾ ಇದ್ದಾನೆ ಆ ಶೂಲದ ಕೊನೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಗಜರೂಪನಾಗಿ. ಕೊನೆಗೆ ಅವನು ಸಾಮಗಾನದಿಂದ ಶಿವನನ್ನ ಒಲಿಸಿದನಂತೆ. ಬಹುಶಃ ಶಿವನಿಗಿಂತಲೂ ಮಿಗಿಲಾದ ಕರುಣಾಳು ದೈವ ಇನ್ನೊಬ್ಬನಿಲ್ಲ ಅನ್ನುವುದಕ್ಕೆ ಇದು ಸಾಕ್ಷಿ. ಶಿಕ್ಷೆಯನ್ನು ಕೊಟ್ಟು ಅವನು ಸಾಮಗಾನದಿಂದ ಪ್ರಾರ್ಥನೆ ಮಾಡಿದಾಗ ಅವನಿಗೆ ವರವನ್ನು ಕೊಡಬೇಕು ಅಂತ ಏನಾಗಬೇಕಯ್ಯ ಅಂತ ಕೇಳಿದ. ಸ್ವಾಮಿ, ನಾನು ಅವಸಾನ ಕಾಲದಲ್ಲಿದ್ದೇನೆ, ಯಾವ ಕಾರ್ಯಕ್ಕೋಸ್ಕರವಾಗಿ ಬಂದೆನೋ ನನಗೆ ಅದು ಸಿದ್ಧಿಯಾಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ದಯಮಾಡಿ ನೀನು ನನ್ನ ಭಕ್ತಿಗೆ ಒಲಿದಿದ್ದೇ ಆದರೆ ನಾನು ಸಾಯ್ತಾ ಇದ್ದೇನೆ. ನನ್ನ ಈ ಆನೆಯ ಚರ್ಮವನ್ನು, ಗಜಚರ್ಮವನ್ನು ನೀನು ವಸ್ತ್ರದಂತೆ ಹೊದ್ದುಕೊಂಡು ಈ ಕ್ಷೇತ್ರದಲ್ಲಿ ಕೃತ್ತಿವಾಸೇಶ್ವರ ಎಂಬತಕ್ಕಂಥ ಹೆಸರನ್ನು ಹೊಂದು ಆ ಭಕ್ತರಿಗೆ ನೀನು ಅನುಗ್ರಹ ಮಾಡುವಂಥ ದೈವವಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ. ಹಾಗಾಗಿ ಆ ಹಸಿ ಗಜ ಚರ್ಮವನ್ನು ಹುಟ್ಟಿದನೇ ಬಿಟ್ಟು ಆ ಪರಮಾತ್ಮನಿಗೇನು ಪಟ್ಟೆ ಪೀತಾಂಬರಗಳು ಇಲ್ಲ ಅನ್ನುವಂಥದ್ದಲ್ಲ. ಎಲ್ಲಕ್ಕೂ ಸೃಷ್ಟಿ ಮಾಡಿದಂಥ ಶಿವನಿಗೆ ಬಟ್ಟೆಯ ಬರವೇ ಆ ಭಕ್ತನು ಕೇಳಿದಂಥ ಆ ಪ್ರಾರ್ಥನೆಗೆ ಅನುಗುಣವಾಗಿ ವರ್ತನೆ ಮಾಡಿ ಅವನ ಹಸಿ ಗಜಚರ್ಮವನ್ನು ಹುಟ್ಟಿದ್ದನಾದ್ದರಿಂದ ಅವನಿಗೆ ಗಜಚರ್ಮಾಂಬರ ಅನ್ನುವಂಥ ಹೆಸರು ಅವನಿಗೆ ಪ್ರಾಪ್ತವಾಯಿತು. ಆಗ ಅಲ್ಲಿ ಇರಬಹುದಾದಂಥ ಕೃತ್ತಿವಾಸೇಶ್ವರ ಲಿಂಗಕ್ಕೆ ಯಾರು ದರ್ಶನ ಮಾಡ್ತಾರೆ, ವಿಶ್ವನಾಥನ ಆ ಸಂದರ್ಶನ ಮಾಡಿ ಅವರಿಗೆ ಬೇಡಿದ ಫಲವನ್ನು ಶಿವ ಅನುಗ್ರಹ ಮಾಡ್ತಾನೆ ಎನ್ನುವ ವಿಚಾರವು ಈತನ ಕಥಾಭಾಗದಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಶಿವನ ಪಕ್ಕದಲ್ಲಿರತಕ್ಕಂಥ ತ್ರಿಶೂಲ, ಇದರ ಗುಣ ಬಹಳ ವಿಶೇಷವಾದ ಗುಣ. ಒಮ್ಮೆ ಶ್ರೀಮನ್ನಾರಾಯಣ ದಾನವರ ಮರ್ದನ ಮಾಡಬೇಕು ಅಂತ ಹೇಳಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ತಾನು ವಿಶೇಷವಾದ ಶಕ್ತಿಯನ್ನು ಸಂಚಯ ಮಾಡಿಕೊಳ್ಳಬೇಕು, ಅದಕ್ಕೆ ಪರಮೇಶ್ವರನ ಅನುಗ್ರಹವನ್ನು ಪಡೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಆ ಶಿವಲಿಂಗದ ಮುಂದೆ ಕುಳಿತುಕೊಂಡು 1008 ನಾಮಕ್ಕೆ ತಕ್ಕಷ್ಟು ಕಮಲಗಳನ್ನು ಸಂಚಯ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಬಂದ. ಸಹಸ್ರನಾಮಾವಳಿಗಳು 1008 ಹೆಸರುಗಳ ಜೊತೆಗೆ 1008 ಕಮಲಗಳಿಂದ ಶಿವನನ್ನು ಅರ್ಪಿಸಿ ಅವನನ್ನು ಒಲಿಸಿಕೊಳ್ಳುತ್ತೇನೆ ಅಂತ ಹೇಳಿ 1008 ಕಮಲದ ಹೂಗಳನ್ನು ಸಂಗ್ರಹ ಮಾಡಿಕೊಂಡು ಬಂದಿದ್ದಾನೆ. ಕಣ್ಣನ್ನು ಮುಚ್ಚಿದ್ದಾನೆ. ಆ ಶಿವನ ಒಂದೊಂದು ನಾಮಗಳನ್ನು ಹೇಳುತ್ತಾ ಅರ್ಚನೆ ಮಾಡುತ್ತಾ ಆ ಕಮಲವನ್ನು ಆ ಶಿವನಿಗೆ ಸಮರ್ಪಣೆಯನ್ನು ಮಾಡುತ್ತಾ
ಜೀವಾತ್ಮ ಪರಮಾತ್ಮನ ಒಂದು ಸಂಯೋಗ ಸ್ಥಿತಿಯಲ್ಲಿ ನಾರಾಯಣ ಪರಮೇಶ್ವರನಲ್ಲಿ ಲೀನರಾಗಿ ಬಿಟ್ಟಿದ್ದಾನೆ. ನಾವು ಇಂತಹ ಸಂದರ್ಭವನ್ನು ಪುರಾಣಗಳಲ್ಲಿ ಸಾಕಷ್ಟು ನೋಡ್ತೇವೆ. ಶಿವನ ಧ್ಯಾನವನ್ನು ನಾರಾಯಣ ಮಾಡ್ತಾನೆ, ನಾರಾಯಣನ ಪ್ರಶಂಸೆಯನ್ನು, ನಾರಾಯಣನ ಧ್ಯಾನವನ್ನು ಅಥವಾ ನಾರಾಯಣನ ಸ್ವರೂಪನಾದಂಥ ರಾಮ ಧ್ಯಾನವನ್ನು ಸದಾ ಮಾಡ್ತಾ ಇರ್ತಾನೆ ಪರಮೇಶ್ವರ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಶ್ಲೋಕ ಬಹಳ ಪ್ರಸಿದ್ಧವಾದ ಶ್ಲೋಕ, ಜನಜನಿತವಾದ ಶ್ಲೋಕ. ಆ ಸಹಸ್ರನಾಮವೆಲ್ಲ ಹೇಳಿ ಆದಮೇಲೆ ಪಾರ್ವತಿ ಕೇಳ್ತಾನೆ, ಏನು ಸ್ವಾಮಿ, ಪ್ರಪಂಚವೆಲ್ಲ ನಿಮ್ಮನ್ನು ಧ್ಯಾನ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲ ನಿಮ್ಮ ಜಪದಲ್ಲಿರುವಾಗ ನೀವು ಯಾವಾಗಲೂ ಧ್ಯಾನಸ್ಥರಾಗಿ ಕಣ್ಮುಚ್ಚಿ ಕೂತಿರ್ತೀರಿ. ಕಣ್ಮುಚ್ಚಿ ಕೂತಾಗ ಏನನ್ನ ಧ್ಯಾನ ಮಾಡ್ತೀರಿ, ಯಾರ ಸ್ಮರಣೆಯನ್ನು ಮಾಡ್ತೀರಿ ಅಂತ ಪಾರ್ವತಿ ಕೇಳಿದ್ಲು. ಆಗ ಶ್ರೀರಾಮರ ಬಗ್ಗೆ ಹೇಳ್ತಾರೆ ಪರಮೇಶ್ವರ, ನಾನು ನನ್ನ ಪರಮ ದೈವವಾಗಿರುವಂಥ ಪರಮ ಪ್ರೀತಿಯಾಗಿರುವಂಥ ರಾಮನ ಧ್ಯಾನದಲ್ಲಿದ್ದೇನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಾನು ರಾಮಧ್ಯಾನದಲ್ಲಿರ್ತೀನಿ ಕಣೆ ಪಾರ್ವತಿ ಅಂತ ಹೇಳ್ತಾರೆ. ಈ ರಾಮ ಅನ್ನತಕ್ಕಂಥ 3 ಸಲ ಹೇಳಬಹುದಾದಂಥ ರಾಮ 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 ಇದು ತಾರಕ ಮಂತ್ರ ಅಂತ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ. ಇಲ್ಲಿ ಸಾಕ್ಷಾತ್ ಪರಮೇಶ್ವರನು ಹೇಳ್ತಾನೆ. ಯಾರು ಈ 3 ರಾಮ 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 ಎಂಬತಕ್ಕಂಥ ನಾಮವನ್ನು ಉಚ್ಚಾರ ಮಾಡ್ತಾರೆ ಅದು ವಿಷ್ಣು ಸಹಸ್ರನಾಮಕ್ಕೆ ಸರಿಸಮಾನನಾಗಿರುವಂಥದ್ದು ಅಂತ. ಇದು ಹೇಗೆ ಸಾಧ್ಯ ಆಗುತ್ತೆ? ಏಕೆಂದರೆ ವಿಷ್ಣು ಸಹಸ್ರನಾಮ ಬಹಳ ಕಠಿಣವಾದಂಥ ಶಬ್ದಗಳನ್ನು ಹೊಂದಿದೆ. ಅದು ಅಕ್ಷರ ಸ್ಖಾಲಿತ್ಯವಾಗಬಾರದು, ತಪ್ಪಾಗಬಾರದು. ಕೆಲವರಿಗೆ ಓದಲಿಕ್ಕೆ ಪಾಪ ಬಹಳ ಕಷ್ಟವಾಗುತ್ತೆ. ಅದು ಬಹಳ ಕಠಿಣವಾದಂಥ ಶಬ್ದಗಳು, ಅದು ಹೇಳಬೇಕಾದರೆ ಸ್ವಲ್ಪ ತಪ್ಪಾಗಬಹುದು ಅಂತ ಕೆಲವರು ಹೇಳೋದಿಲ್ಲ. ಆದ್ದರಿಂದ ಅವರಿಗೆ ಅತ್ಯಂತ ಸುಲಭವಾದಂಥ ಮಾರ್ಗ ಯಾವುದಯ್ಯ, ದಾರಿ ಯಾವುದಯ್ಯ ಅಂತಂದರೆ ರಾಮ 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 ಎಂಬ ಶಬ್ದ. ಅದು ಪರಮೇಶ್ವರನೇ ಹೇಳಿಕೊಂಡ. ಅದನ್ನೇ ಚರ್ಚೆ ಮಾಡ್ತಾ ಇದ್ದೇವೆ. ಇದು ಹೇಗೆ 1000 ವಿಷ್ಣು ಸಹಸ್ರನಾಮಕ್ಕೆ ಸಮವಾಗುತ್ತೆ ಅಂತ. ಕೆಲವರು ಸಂಖ್ಯಾಶಾಸ್ತ್ರದವರು ಈ ರೀತಿಯಾಗಿ ವಿವರಣೆಯನ್ನು ಕೊಡ್ತಾರೆ. ಏನು ಅಂದರೆ, ರಾಮ ಅನ್ನುವಂಥ ಒಂದು ಶಬ್ದ, ಈ ರಾ ಅನ್ನತಕ್ಕಂಥದ್ದು ಆ ಸಾಲಿನಲ್ಲಿ ಬರುವಂತಹ 2ನೆಯ ಶಬ್ದ. ಯ ರ ಲ ವ ಶ ಶ ಅಂತ ಹೇಳ್ತಾ ಹೋಗ್ತೀವಿ. ಆ ಕೊನೆಯ ಸಾಲಿನ 2ನೆಯ ಶಬ್ದ 2 ಅನ್ನುವಂಥದ್ದು. ಮತ್ತೆ ರಾಮ ಮ ಅನ್ನುವಂಥದ್ದು ಎಲ್ಲಿ ಬರುತ್ತೆ, ಎಷ್ಟನೇ ಅಕ್ಷರ ಆ ಸಾಲಿನಲ್ಲಿ ಅಂದರೆ ಪ ಫ ಬ ಭ ಮ 5ನೇ ಅಕ್ಷರ. ಇಲ್ಲಿ 2ನೇ ಅಕ್ಷರ, ಅಲ್ಲಿ 5ನೇ ಅಕ್ಷರ. 2ನ್ನ 5ರಿಂದ ಗುಣಾಕಾರ ಮಾಡಿದರೆ ಬರುವುದು 10 ಅಂತ. 2 5 10 ಅಂತ. ಯಾರು 1 ಸಲ ರಾಮನಾಮವನ್ನು ಹೇಳ್ತಾರೆ ಅವರು 10 ವಿಷ್ಣು ಸಹಸ್ರನಾಮದಲ್ಲಿ 10ನ್ನು ಹೇಳಿದಂತೆ ಅಂತ. 2ನೇ ಸಲ ರಾಮನಾಮವನ್ನು ಉಚ್ಚಾರ ಮಾಡಿದರೆ 10 × 10 100 ಅಂತ. 3 ಬಾರಿ ಆ ರಾಮನಾಮವನ್ನು ಉಚ್ಚಾರ ಮಾಡಿದರೆ 10 × 10 × 10 3 ಸಲ ಗುಣಾಕಾರ ಮಾಡಿದಾಗ ಕೊನೆಗೆ ಬರುವಂತಹ ಫಲಿತ 1000. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಮತ್ತೆ ಈ ರಾಮ ಅನ್ನುವಂತಹ ಶಬ್ದಕ್ಕೂ ಅಷ್ಟು ಶಕ್ತಿ ಹೇಗಯ್ಯ ಬಂತು ಅಂದರೆ, ಇದು ಶಿವಕೇಶವರ ಸಂಯೋಗ ಸ್ಥಿತಿ ಅಂತ ತ್ಯಾಗರಾಜ ಸ್ವಾಮಿಗಳು ತಮ್ಮ ಒಂದು ಕೀರ್ತನೆಯಲ್ಲಿ ಬರೆದಿರುವಂಥ ಒಂದು ವಿಚಾರ ಏನಪ್ಪಾ ಅಂದರೆ, ರಾಮ ಅನ್ನುವ ಹೆಸರು ಹೇಗೆ ಬಂತು ಅಂತ ಅವರು ಚಿಂತನೆ ಮಾಡ್ತಾ ಹೇಳ್ತಾರೆ. ಓಂ ನಮೋ ನಾರಾಯಣಾಯ ಅನ್ನುವಂಥ ಅಷ್ಟಾಕ್ಷರ ಮಂತ್ರದಲ್ಲಿ ರಕಾರವನ್ನು ತೆಗೆದರು. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವನ ಷಡಾಕ್ಷರ ಮಂತ್ರದಲ್ಲಿ ಮಕಾರವನ್ನು ತೆಗೆದರು. ಈ ರಕಾರವನ್ನ ಈ ಮಕಾರವನ್ನ ಎರಡೂ ಸೇರಿಸಿ ರಾಮ ಅಂತ ಹೇಳಿ ಕರೆದರು. ಈಗ ರಕಾರರಾಹಿತ್ಯವಾದಂಥ ಅಷ್ಟಾಕ್ಷರವನ್ನು ಓದಿದ್ರೆ ಏನಾಗತ್ತೆ? ಓಂ ನಮೋ ನಾರಾಯಣಾಯ. ನಾರಾಯಣನಿಲ್ಲ, ಬೀಜಾಕ್ಷರ. ಆ ನಾರಾಯಣ ಎಂಬ ಹೆಸರಿಗೆ ಜೀವವನ್ನು ಕೊಡತಕ್ಕಂಥ ಬೀಜಾಕ್ಷರವೇ ಇಲ್ಲ ಅದರಲ್ಲಿ. ಇಲ್ಲಿ ಓಂ ನ ಶಿವಾಯ.
ಮಕಾರವನ್ನು ತೆಗೆದುಬಿಟ್ರೆ ಆ ಶಬ್ದಕ್ಕೆ ಬೆಲೆ ಇಲ್ಲ, ಜೀವವಿಲ್ಲ ಅಂತ. ಇಲ್ಲಿ ರಕಾರವೂ ಇಲ್ಲ, ಇಲ್ಲಿ ಮಕಾರವೂ ಇಲ್ಲ, ಎರಡೂ ಎಲ್ಲ ಇದೆಯಪ್ಪ ಅಂದ್ರೆ ರಾಮ ಎಂಬ ಶಬ್ದದಲ್ಲಿದೆ. ಆದ್ದರಿಂದ ಅಲ್ಲಿ ಶಿವನ ಶಕ್ತಿಯನ್ನು ವಿಷ್ಣು ಶಕ್ತಿಯನ್ನು ಎರಡೂ ಸಂಯೋಗ ಸ್ಥಿತಿಯಲ್ಲಿರತಕ್ಕಂಥ ಒಂದು ದಿವ್ಯವಾದಂಥ ನಾಮ ಯಾವುದಯ್ಯ ಅಂದರೆ ರಾಮನಾಮ. ರಾಮ ಸಮಾನ ನಾಮನಹಿ, ಶಿವ ಸಮಾನ ಧಾತನಹಿ, ಹನುಮ ಸಮಾನ ದೂತನಹಿ, ಝೂಟ ಸಮಾನ ಪಾಪನಹಿ ಅಂತ ಕಬೀರದಾಸರು ಹೇಳುವಂಥ ವಿಚಾರ. ಆದ್ದರಿಂದ ರಾಮನಾಮಕ್ಕೆ ಮಿಗಿಲಾದಂತಹ ಶಬ್ದ ಬಹುಶಃ ಇಡೀ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಅಷ್ಟು ಸುಲಭವಾದಂತಹ, ಹತ್ತಿರವಾದಂತಹ, ಭಜನೆಗೆ ಯೋಗ್ಯವಾಗಬಹುದಾದಂತಹ, ನಮ್ಮ ದುರಿತಗಳನ್ನು ನಿವಾರಣೆ ಮಾಡಬಹುದಾದಂತಹ ದಿವ್ಯವಾದ ಮಂತ್ರ ಅಂದರೆ ರಾಮ ಮಂತ್ರ. ಅದನ್ನು ರಾಮ ಮಂತ್ರವನ್ನು ಪರಮೇಶ್ವರ ಸದಾ ಧ್ಯಾನ ಮಾಡ್ತಾ ಇರ್ತಾನೆ. ಇಲ್ಲಿ ಪರಮೇಶ್ವರ ಧ್ಯಾನವನ್ನು, ಪೂಜೆಯನ್ನು ವಿಷ್ಣು ಮಾಡ್ತಾ ಇದ್ದಾನೆ. ಇದು ಬಹಳ ವಿಶೇಷವಾದ ಸನ್ನಿವೇಶ. ಈ 1008 ಪುಷ್ಪಗಳನ್ನು ಸಂಗ್ರಹ ಮಾಡಿ ತಂದಿದ್ದನಲ್ಲ ಮಹಾವಿಷ್ಣು, ಶಿವ ಶಿವನ ಭಕ್ತಿಯನ್ನ ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿ ಒಂದು ಪುಷ್ಪವನ್ನು ಮಾಯ ಮಾಡಿದ. ಅಲ್ಲಿಗೆ 1007 ಪುಷ್ಪಗಳಾಯಿತು. ಈ ಪರಮೇಶ್ವರನ ಧ್ಯಾನದಲ್ಲಿ ಲೀನನಾಗಿರುವಂಥ ನಾರಾಯಣ ಆ ಪುಷ್ಪವನ್ನು ತೆಗೆದು ಶಿವಲಿಂಗದ ಮೇಲೆ ಅರ್ಚನೆ ಮಾಡ್ತಾ 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 ಕೊನೆಯ ಹೆಸರಿಗೆ ಬಂದ. ಆ ಕೊನೆಯ ಪುಷ್ಪಕ್ಕೆ ಒಂದು ಪುಷ್ಪವಿಲ್ಲ ಹೆಸರಿಗೆ. ಸರಿ, ಏನಿದು ಅಂತ ನೋಡ್ತಾನೆ, ಪುಷ್ಪವಿಲ್ಲ. ವ್ರತಧಾರಿಯಾಗಿದ್ದಾನೆ. ಅದೊಂದು ನಮ್ಮಲ್ಲಿ ನಂಬಿಕೆ. ವ್ರತದಲ್ಲಿದ್ದಾಗ ನೀವು ಏಳಬಾರದು ಅಂತ, ಎದ್ದು ಹೋಗಬಾರದು ಅಂತ. ಹಾಗಾಗಿ ಏಕಾದಶಿ ವ್ರತವನ್ನು ಮಾಡುವಾಗಲಾಗಲಿ, ಶಿವರಾತ್ರಿಯ ವ್ರತವನ್ನು ಮಾಡುವಾಗಲಿ ಯಾಕಯ್ಯ ನಾವು ಆಹಾರವನ್ನು ವರ್ಜನೆ ಮಾಡಬೇಕು ಅಂದರೆ ಮತ್ತೆ ಬಚ್ಚಲ ಮನೆ ಕಡೆಗೆ ಹೋಗಬೇಕಾಗುತ್ತೆ, ಕೈಕಾಲು ತೊಳ್ಕೊಂಡು ಬರಬೇಕಾಗತ್ತೆ. ಶಿವನ ಸಾನ್ನಿಧ್ಯದಿಂದಲೋ ವಿಷ್ಣುವಿನ ಸಾನ್ನಿಧ್ಯದಿಂದಲೋ ದೂರವಾಗಿರಬೇಕಲ್ಲ, ಬರೀ ಇದೇ ಕೆಲಸ ಆಗಿಬಿಡುತ್ತಲ್ಲ ಅಂತ ಹೇಳಿ ನಾವು ಅವತ್ತು ಆಹಾರವನ್ನು ನಿಯಂತ್ರಣ ಮಾಡಿ ಬಿಟ್ಟು ಉಪವಾಸವಾಗಿ, ಅಂದರೆ ಅಂದರೆ ಭಗವಂತನ ಹತ್ತಿರ ವಾಸ ಮಾಡಬಹುದಾದಂಥ ಕಾರ್ಯದಲ್ಲಿರ್ತೇವೆ, ಆ ಭಕ್ತಿಯ ತತ್ಪರತೆಯಲ್ಲಿರ್ತೇವೆ. ಆದ್ದರಿಂದ ಅವತ್ತು ನಾವು ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ ಅನ್ನುವಂಥದ್ದು. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅವತ್ತೇ ಕೋಡ್ಬಳೆ, ಅವತ್ತೇ ನಿಪ್ಪಟ್ಟು, ಅವತ್ತೇ ಚಕ್ಲಿ, ಅವತ್ತೇ ರವೆ ಉಂಡೆ, ಅವತ್ತೇ ಒಂದಷ್ಟು ಹಾಲು, ಇದನ್ನು ತಿನ್ನೋದು ಹೋಗ್ತಾರೆ. ಹೆಸರಿಗೆ ಏನಪ್ಪ ಅಂದರೆ ಉಪವಾಸ ಅಂತ ಹೇಳಿಕೊಳ್ಳುವಂಥದ್ದು. ಈ ವಿಷ್ಣು ಎದ್ದು ಹೋಗಬಾರದಲ್ಲ, ಇನ್ನು ವ್ರತವನ್ನು ಭಂಗ ಮಾಡಿದಂತಾಗತ್ತಲ್ಲ ಅಂತ ಹೇಳಿ ಯೋಚನೆ ಮಾಡಿದನಂತೆ. ಈ ಕೊನೆಯ ಶಿವನಾಮಕ್ಕೆ ಪುಷ್ಪವಿಲ್ಲ, ನಾನೀಗ ಎದ್ದು ಹೋದರೆ ವ್ರತಭಂಗವಾಗುತ್ತೆ ಅಂತ ಹೇಳಿ ಯೋಚನೆ ಏನು ಮಾಡಿದ, ತನ್ನ ಕಣ್ಣನ್ನೇ ಎಲ್ಲ ಭಕ್ತರು ಕಮಲಾಕ್ಷ ಎಂಬ ಹೆಸರಿನಿಂದ ಕರೀತಾರೆ, ಪುಂಡರೀಕಾಕ್ಷ ಎಂಬ ಹೆಸರಿನಿಂದ ಕರೀತಾರೆ. ಆ ಪುಂಡರೀಕಾಕ್ಷನಾಗಿ ಕಮಲದಂತಹ ಅಕ್ಷಿಯನ್ನು ಉಳ್ಳಂತಹ ನಾನು ಆ ಶಿವನಿಗೆ ನನ್ನ ಕಣ್ಣನ್ನೇ ಕೊಟ್ಟು ಬಿಡ್ತೇನೆ, ಅದೇ ಪುಷ್ಪವಾಗಿ ಶಿವನಿಗೆ ಸಮರ್ಪಣೆ ಮಾಡಿಬಿಡ್ತೇನೆ, ಶಿವ ಅದನ್ನು ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡಲಿ ಅಂತ. ಬೇಡರ ಕಣ್ಣಪ್ಪನ ಕಥೆಯನ್ನು ನಾವು ಕೇಳಿದ್ದೇವೆ. ಆ ವ್ಯಾಧ, ಆ ಒಬ್ಬ ಬೇಡ ಮುಗ್ಧನಾಗಿ, ಅವನಿಗೆ ಯಾವ ತಾರತಮ್ಯ, ಯಾವ ಶುದ್ಧಿ ಏನು ಗೊತ್ತಿಲ್ಲ ಪಾಪ, ಅಂತಹ ಮುಗ್ಧ ಭಕ್ತ ಶಿವನ ಕಣ್ಣಿಗೆ ಬೇನೆಯಾಗಿದೆ ಅಂತ ಹೇಳಿ ಹೇಗೆ ತನ್ನ ಕಣ್ಣನ್ನು ಕೊಟ್ಟು ಶಿವನ ಕಣ್ಣಿಗೆ ಒಳ್ಳೆಯದಾದರೆ ಸಾಕು, ಲೋಕವನ್ನು ರಕ್ಷಣೆ ಮಾಡುವಂಥ ಪ್ರಭುಗೆ ಒಳ್ಳೆಯದಾದರೆ ಸಾಕು, ಅವನು ನೊಂದದೆ ಚೆನ್ನಾಗಿ ಲೋಕ ಪರಿಪಾಲನೆ ಮಾಡಿದರೆ ಸಾಕು ಅನ್ನುವಂಥ ಭಕ್ತಿಯಿಂದ ಕೊಟ್ಟನಲ್ಲ ಕಣ್ಣಪ್ಪ. ಆ ಕಣ್ಣಪ್ಪನೂ ಕೊಡುವಂಥ ಆ ಕಣ್ಣನ್ನು ಮುಂಚೆಯೇ ಪುಂಡರೀಕಾಕ್ಷನಾದಂಥ ಮಹಾವಿಷ್ಣು ಒಂದು ಕಣ್ಣನ್ನು ಕಿತ್ತು ಸಮರ್ಪಣೆ ಮಾಡಿದ. ಶಿವನಿಗೆ ಮಹಾ ಸಂತುಷ್ಟವಾಗಿಬಿಡ್ತು. ಅವನು ಆ ಪರಮೇಶ್ವರ ವಿಷ್ಣುವಿನ ಮುಂದೆ ಅಭಯ ಹಸ್ತವನ್ನು ಕೊಡುತ್ತಿದ್ದ ಹಾಗೆ, ಅವನ ಅಮೃತಮಯವಾದಂತಹ ದೃಷ್ಟಿ ಅವನ ಮೇಲೆ ಬೀರುತ್ತಿದ್ದ ಹಾಗೆ ವಿಷ್ಣುವಿಗೆ ಹೋದ ಕಣ್ಣು ಬಂದೇ ಬಿಡ್ತು. ಆಗ ಸಂತುಷ್ಟ ಚಿತ್ತನಾದಂಥ ಶಿವ ತನ್ನಲ್ಲಿ ಮನಸ್ಸಿನಲ್ಲಿ ಸಿದ್ಧ ಮಾಡಿಕೊಂಡಂಥ ಒಂದು ವಿಶೇಷವಾದ ಆಯುಧವೊಂದನ್ನು, ಚಕ್ರ ಆಯುಧವನ್ನು, ಸುದರ್ಶನವನ್ನು ಸಿದ್ಧ ಮಾಡಿ ವಿಷ್ಣುವಿಗೆ ಕೊಟ್ಟ.
ಇದು ನಿನ್ನ ಭಕ್ತಿಗೆ ಮತ್ತು ನೀನು ದಾನವ ಮರ್ದನಕ್ಕೆ ಮಾಡಬೇಕಾದಂಥ ಕರ್ತವ್ಯಕ್ಕೆ ನೀನು ಇದನ್ನು ಉಪಯೋಗಿಸಿಕೋ ಅಂತ. ಅದಕ್ಕೆ ಪ್ರತಿಯಾಗಿ ಶಿವನಿಗೆ ನೀನು 3 ಗುಣಗಳನ್ನು ಮೀರಿದ್ದೀಯೆ. ತ್ರೈಗುಣ್ಯ ಶೂಲಮೇತಸ್ಯ ಪರಶುಹು ಸತ್ಯನಿಷ್ಠತಾ. 3 ಗುಣಗಳನ್ನು ಮೀರಿದಂತಹ ಪರಮೇಶ್ವರನೇ, ನಿನಗೆ ನಾನು ಈ ನನ್ನ ಸಣ್ಣ ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಪರಮೇಶ್ವರನಿಗೆ ತಾನು ಸೃಷ್ಟಿ ಮಾಡಿದಂತಹ 3 ಗುಣಗಳನ್ನು, ಸತ್ವ ರಜ ತಮ ಅನ್ನುವಂಥ 3 ಗುಣಗಳನ್ನು ಗುಣಾತೀತನಾದಂತಹ ಪರಮೇಶ್ವರನಿಗೆ ಸಾಕ್ಷಾತ್ ಮಹಾವಿಷ್ಣುವೇ ಕೊಟ್ಟಂತಹ ಶೂಲ ಆ ತ್ರಿಶೂಲ ಅನ್ನುವಂಥದ್ದು. ಇಂತಹ ಶೂಲವನ್ನು ಅವನು ಹಿಡಿದಿದ್ದಾನೆ. ಆ ಶೂಲದ ಕೆಳಗೆ ಒಂದು ವಾದ್ಯವನ್ನು ಕಟ್ಟಿದ್ದಾನೆ, ಡಮರುವನ್ನು ಕಟ್ಟಿದ್ದಾನೆ. ಈ ಡಮರು ಪರಮೇಶ್ವರ ಸಂತುಷ್ಟ ಚಿತ್ತನಾಗಿ ರುದ್ರ ಮನೋಹರ ನಾಟ್ಯವನ್ನು ಮಾಡುವಾಗ ಪ್ರತಿ ಸಂಧ್ಯಾಕಾಲದಲ್ಲಿ ತಾನು ಆ ನಾಟ್ಯವನ್ನು ಮಾಡುವಾಗ ಉಪಯೋಗಿಸಬಹುದಾದಂಥ ನಟರಾಜನ ಢಕ್ಕೆ ಢಮರುಗ ಅಂತ. ಈ ಢಮರುಗದ ವಿಶೇಷ ಏನಪ್ಪ ಅಂದರೆ, ನಾವು ಕುಲಂಕುಷವಾಗಿ ಹೇಳಬೇಕಾದರೆ ಇವತ್ತು ಯಾವುದನ್ನು ನಾವು ಮಾತಾಡ್ತಾ ಇದ್ದೇವೆ, ಯಾವ ಗ್ರಂಥಗಳನ್ನು ಓದ್ತೇವೆ, ಯಾವ ಕಾದಂಬರಿಗಳನ್ನು ಓದ್ತೇವೆ, ಯಾವ ಸಾಹಿತ್ಯವನ್ನು ಓದ್ತೇವೆ, ಅಥವಾ ಯಾವ ಭಾಷೆಗಳಲ್ಲಿ ನಾವು ಮಾತಾಡ್ತೇವೆ, ಆ ಎಲ್ಲ ಭಾಷೆ ಎಲ್ಲ ಅಕ್ಷರ ಬಂದದ್ದು ಆ ಶಬ್ದ ಬ್ರಹ್ಮ ಅನ್ನುವಂಥದ್ದು ಬಂದದ್ದೇ ಆ ಢಮರುವಿನಿಂದ ಅಂತ ಹೇಳ್ತಾರೆ. ಪಾಣಿನಿಯ ಸೂತ್ರದಲ್ಲಿ ನೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ ಉದ್ರತ್ತ ಕಾಮಾಸನಕಾದಿ ಸಿದ್ಧಂ ಏತದ್ವಿಮರ್ಶೇಶ್ವಸೂತ್ರಜಾಲಂ ಅಂತ ಹೇಳ್ತಾರೆ. ನೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ. ನವ ಪಂಚ 9, 5 14 ಬಾರಿ ಆ ನೃತ್ಯ ಮನೋಹರ ನಾಟ್ಯವನ್ನು ಮಾಡುತ್ತಿರುವಂಥ ಶಿವ 14 ಬಾರಿ ಡಮರುವನ್ನು ಆಡಿಸಿದನಂತೆ. ಯಾಕೆ ಆಡಿಸಿದ ಅಂದರೆ ಆ ಸನಕಾದಿ ಮಹರ್ಷಿಗಳು ಸುತ್ತಲೂ ನಿಂತು ಮೌನದಲ್ಲಿ ಪ್ರಾರ್ಥನೆ ಮಾಡಿಕೊಂಡರಂತೆ, ಪರಮೇಶ್ವರ ಲೋಕಕ್ಕೆ ನೀನು ಅಕ್ಷರ ಜ್ಞಾನವನ್ನು ಕೊಡು, ಶಬ್ದ ಬ್ರಹ್ಮವನ್ನು ಕೊಡು, ಮಾತನಾಡುವಂತಹ ಒಂದು ಭಾಗ್ಯವನ್ನು ಕೊಡು ಅಂತ ಹೇಳಿ ಬೇಡಲಾಗಿ ಆ ಢಮರುವಿನಿಂದ ಪರಮೇಶ್ವರ 14 ಸೂತ್ರಗಳನ್ನು ಹೊರಸಿದನಂತೆ. ಆಯವಣರೊಳಗ ಆಯವಟ ಹರವಟ ಹೀಗೆ 14 ಸೂತ್ರಗಳು ಶಿವನ ಢಕ್ಕೆಯಿಂದ ಹೊರಬಂದದ್ದು. ಅದು ಅಕ್ಷರ ಬ್ರಹ್ಮವಾಯಿತು, ಅಕ್ಷರಗಳ ಸಮೂಹವಾಯಿತು. ಅದನ್ನು ಓದಿ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆವು ಅನ್ನುವಂಥದ್ದು ನಮ್ಮ ಹಿರಿಯರು ವಿದ್ವಾಂಸರು ವಿಮರ್ಶೆ ಮಾಡುವಂಥ ವಿಚಾರ. ಹಾಗಾಗಿ ಮನುಷ್ಯ ಮಾತ್ರದವನಿಗೇ ಇರಬಹುದಾದಂಥ ಏಕೈಕ ಶಕ್ತಿ, ಮತ್ತು ಯಾವ ಪ್ರಾಣಿಗೂ ಇಲ್ಲದೆ ಇರುವಂಥ ಶಕ್ತಿ ಮನುಷ್ಯನಿಗೆ ಭಗವಂತ ಕೊಟ್ಟಿದ್ದಾನೆ ಅಂದರೆ ಶಬ್ದ, ಮಾತನಾಡತಕ್ಕಂಥದ್ದು. ಅದರಿಂದಲೇ ಭಗವಂತನ ನಾವು ಸ್ತೋತ್ರ ಮಾಡಬೇಕು. ನಮಗಿಂಥ ಜನ್ಮ ಕೊಟ್ಟಿದೆಯಲ್ಲಪ್ಪ ಭಗವಂತ, ಇಷ್ಟು ಶಕ್ತಿಯನ್ನು ಕೊಟ್ಟಿದೆಯಲ್ಲಪ್ಪ, ಇಂತಹ ವಿಶೇಷವಾದ ಜನ್ಮವನ್ನು ಮತ್ತೆ ಯಾವುದೋ ಅಧೋಭುವನ ಪಾತಾಳ ಅಂತ ಹೇಳಿ ಎಲ್ಲೋ ಹಾಕದೆ ನಮಗೆ ಉತ್ತಮವಾದ ಜನ್ಮವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಬಹುದಾದಂತಹ ಶಬ್ದ ಬ್ರಹ್ಮವನ್ನು, ಆ ಸ್ತುತಿ ಮಾಡಬಹುದಾದಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಾಗ ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಬೇರೆ ಪ್ರಾಣಿಗೂ ನಮಗೂ ಇರುವಂಥ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಂಡು ಭಗವಂತನ ಧ್ಯಾನವನ್ನು, ಭಗವಂತನ ಸ್ತುತಿಯನ್ನು, ಭಗವಂತನ ಮಹಿಮಾ ವಿಷಯಗಳನ್ನು ಈ ಬಾಯಿನಿಂದ ಹಾಡಿ ನಾವು ಈ ಜೀವನವನ್ನು ಧನ್ಯತೆಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದು ನಿರೀಕ್ಷೆ. ಏಕೆಂದರೆ ಬೇರೆ ಯಾವ ಪ್ರಾಣಿಗೂ ಇಲ್ಲದೆ ಇರುವಂಥ ಶಕ್ತಿ ದೈವ ನಮಗೆ ಈ ವಾಕ್ ಸ್ವರೂಪದಲ್ಲಿ ಕೊಟ್ಟಿದೆ. ಈ ವಾಕ್ಕನ್ನು ನಾವು ಯಾವ್ಯಾವುದೋ ಅವಾಚ್ಯ ಪದಗಳಿಂದ ನಿಂದಿಸುವುದನ್ನು ಬಿಟ್ಟು, ಇನ್ನೊಬ್ಬರನ್ನು ನೋಯಿಸುವುದನ್ನು ಬಿಟ್ಟು, ನಾವು ದೈವವನ್ನು ಸಾಕಷ್ಟು ಸಾಧ್ಯವಾದಷ್ಟು ದೈವ ಚಿಂತನೆಯನ್ನು, ಮತ್ತೊಬ್ಬರಿಗೆ ಉಪದೇಶವಾಗುವಂಥದ್ದೋ, ಒಳ್ಳೆಯದಾಗುವಂಥದ್ದೋ, ಹಿತವಾಗುವಂಥದ್ದೋ, ಮಂಗಳಕರವಾಗುವಂಥ ಯಾವಾಗಲೂ ಮಂಗಳಕರವಾದ ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು ಭಗವಂತನ ಸೃಷ್ಟಿಯಿಂದ ಹುಟ್ಟಿದಂಥ ಈ ಢಮರುವಿನ ಶಬ್ದ ಬ್ರಹ್ಮ ಕೊಟ್ಟಂತಹ ಒಂದು ವಿಶೇಷ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಅಂತೂ ಈ ಢಮರುಗದ ವಿಚಾರ ಇಲ್ಲಿಗೆ ನಾವು ಮುಗಿಸ್ತಾ, ಮುಂದಿನ ಶಬ್ದ ಪಿನಾಕಧರ ಅಂತ ಆ ಶಿವನನ್ನು ನಾವು ಹೇಳ್ತೇವೆ. ಆ ಪಿನಾಕ, ಆ ಧನುಸ್ಸು ಹೇಗೆ ಬಂತು, ಅದು ಯಾರು ಕೊಟ್ಟದ್ದು, ಯಾವ ಕಾರಣದಿಂದ ಶಿವ ಅದನ್ನು ತಾನು ಧಾರಣೆ ಮಾಡಿದ ಅನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ
ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಮಸ್ಕಾರ.